ನಾವೆಲ್ಲರೂ ಹನುಮಂತ ಬಿಗ್ ಬಾಸ್ ಗೆದ್ದ ಮೇಲೆ ಅವರೆಲ್ಲ ಕೋಟಿಗೆ ಬಾಳ್ತಾರೆ, ಅವ್ರ ಹತ್ರ ಅಷ್ಟು ಕುರಿ ಇರುತ್ತೆ, ಅವ್ರು ಹೀಗಿರ್ತಾರೆ ಹಾಗಿರ್ತಾರೆ ಅಂತ ಹೇಳಿ ಎಲ್ಲರೂ ಮಾತಾಡ್ತೀವಿ. ಬಟ್ ಅವ್ರ ಕಷ್ಟ ಅವರಿಗೆ ಗೊತ್ತು. ನಾವು ಒಂಚೂರು ಮಳೆ ಬಂತು, ಏನೋ ಒಂದು ಗಿಡುಕ್ತು ಅಂದರೆ ಮನೆಗೆ ಓಡೋಗ್ಬಿಡ್ತೀವಿ, ಇಲ್ಲ ಅಲ್ಲೆಲ್ಲೋ ಬಚ್ಚಿಕೊಬಿಡ್ತೀವಿ. ಬಟ್ ಅವ್ರು ಇಲ್ಲೇ ನೋಡಿ ಈ ಥರ ಹಿಂಗೆ ಬೈಲಲ್ಲೇ ಇರಬೇಕು. ಅವ್ರು ಊಟ ಮಾಡ್ಕೊಂಡು ತಿನ್ನೋದು, ಅವ್ರು ಇರೋದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಬಟ್ ಅದಕ್ಕೂ ಮೊದಲು ಅವ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಲಿಂಗರಾಜ್. ಯಾವ ಊರು ಸರ್ ನೀವು? ಹಿರಿಯೂರು. ಈಗ ಬಂದಿರೋದು ಯಾವ ಊರಿಗೆ? ಲಿಂಗದಳ್ಳಿ. ನಿಮ್ಮೂರಿಂದ ಎಷ್ಟು ದೂರ ಇದೆ ಸರ್ ಇದು? 150 ಕಿಲೋಮೀಟರ್ ಐತಿ. ಎಷ್ಟು ದಿವಸ ಆಯ್ತು ಸರ್ ಮನೆ ಬಿಟ್ಟು ನೀವು? 4 ತಿಂಗಳಾಯ್ತು. ನೋಡಿ ಗೈಸ್, 4 ತಿಂಗಳಿಂದ ಪಾಪ ಮನೆ ಮಠ ಬಿಟ್ಟು ಈ ರೀತಿ ಬರಬೇಕು. ಈ ಬಿಸ್ನೆಸ್ನ ನೋಡ್ಕೋಬೇಕಂದ್ರೆ ಒಂದೊಂದು ಮರಿ ಏನಾದರೂ ಆರೋಗ್ಯ ತಪ್ಪು ಏನಾದರೂ ಆಯ್ತರೆ ಪಾಪ ಲಾಸ್ ಅವರಿಗೇನೆ. ಸೊ ತುಂಬ ಜನ ನಿಮ್ಗೆ ಹೇಳ್ತಾರೆ, ಇವರು ಇಷ್ಟು ಕುರಿ ಇಟ್ಕೊಂಡಿದ್ದಾರೆ, ಇಷ್ಟು ಕುರಿಗೆ ಇಷ್ಟು ರೇಟಿಗೆ ಹೋಗುತ್ತೆ, ಇಷ್ಟು ಕೋಟ್ಯಾಧೀಶರು ಅಂತಾರಲ್ಲ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದು ಅವ್ರು ಬಂದಿದ್ದು ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ಹೇಳಕ್ಕೇನು ಇದು ಐತಲ್ಲ, ಭಾರಿ ಕಷ್ಟನ ಜೀವನ ಹೊರಗಡೆ ಅಂದರೆ, ಸುಮ್ಮನೆ ಅಲ್ಲ, ಭಾರಿ ಕಷ್ಟ. ಒಂದು ತೋಟದಲ್ಲಿ ಬಿಟ್ರೆ ಎಲ್ಲ ಮೇಯ್ ತಗೋಗಿದ್ದೆ, ಬೈಸ್ಕೋಬೇಕು, ಹೊಡಿಸ್ಕೋಬೇಕು. ಅವ್ರು ಏನಂದ್ರೆ ಅನ್ನಿಸ್ಕೋಬೇಕು. ಬಿಸಿಲಾಗೆ ನೀರಿಲ್ಲ, ಟೈಮ್ ಸರಿ ಊಟ ಇಲ್ಲ, ಭಾರಿ ಕಷ್ಟ ನಮ್ದು ಜೀವನ. ಮಳೆ ಬಂದ್ರೆ ನೆನೆಬೇಕು, ಬಿಸಿಲಾಗ ಒಣಗಬೇಕು, ಭಾರಿ ಕಷ್ಟ ನಮ್ಮ ಜೀವನ. ಇದು ಆರೋಗ್ಯ ಏನಾದ್ರು ಆದ್ರೆ ಈ ಮರಿಗಳಿಗೆ ಅದಕ್ಕೆ ನೀವು ಇದು ಮೆಡಿಸಿನ್ ಹಾಕ್ಲೇಬೇಕು ಇಮಿಡಿಯೇಟ್ಲಿ. ಅದನ್ನ ನೀವು ಕಂಡಿಡ್ಕೊಂಡಿರೋ ಮೆಡಿಸಿನ್ ಕೊಡ್ತೀರಾ ಅಥವಾ ಇಲ್ಲಿ ಮೆಡಿಕಲ್? ಅದಕ್ಕೂ ಖರ್ಚು ವೆಚ್ಚ ಎಲ್ಲ ಇದ್ದೇ ಇರ್ತದೆ. ವರ್ಷಕ್ಕೆ 1-2-3 ಲಕ್ಷ ಮೆಡಿಸಿನ್ ಹೋಗ್ತದೆ. ಹೌದು. ಈಗ ಏನಾಯ್ತಂದ್ರೆ ಇಷ್ಟು ಮರಿ ಇದ್ದಲ್ಲೂ ಮೆಡಿಸಿನ್ ಹಾಕ್ಬೇಕು. ಒಂದು 20 ಮರಿ ಇದ್ದಲ್ಲೂ ಮೆಡಿಸಿನ್ ಮೇಲೆ ತರ್ಬೇಕು. ಭಾರಿ ಕಷ್ಟ ಈಗ ಬಿಸಿಲಿಗೂ ವಾತಾವರಣಕ್ಕೂ. ಲಾಭನೂ ಐತೆ, ಲಾಸನೂ ಐತಣ. ಕಷ್ಟ ಬಿದ್ರೆ ಸುಖ, ಇಲ್ಲಾಂದ್ರೆ ಇಲ್ಲ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಇನ್ನೊಂದು, ಈಗ ಈ ರೀತಿ ತೋಟದಲ್ಲಿ ಬಿಟ್ಟಿದ್ದಾರಲ್ಲಣ್ಣ, ಈ ತೋಟದವ್ರು ಏನಾದ್ರು ನಿಮಗೆ ಈ ರೀತಿ ಬಿಡ್ರಿ ಅಂತ ಹೇಳ್ತಾರ? ದುಡ್ಡು ಕೊಡ್ತಾರೆ, ಚೆನ್ನಾಗಿ ಗೊಬ್ಬರ ಆಗುತ್ತಲ್ಲ. ಹೌದು. ಫ್ರೆಶ್ ಗೊಬ್ಬರ ಗಾತ ಹೋಯ್ತವೆ, ಚೆನ್ನಾಗಿ ಅವ್ರಿಗೆ ಚೆನ್ನಾಗಿರತ್ತೆ, ಅವ್ರು ತರು ಸರ್. ಈ ರೀತಿ ಕಟ್ಟಿರ್ತೀರಲ್ಲ, ಬೆಳಗಿಂದ ಸಂಜೆ ಹೇಗೆ ಇರ್ತದ ಅಥವಾ ಹೆಂಗೆ? ಇದು ಒಟ್ಟು ಸಂಜೆ 6 ಗಂಟೆ ಇದ್ದ ಬೆಳಿಗ್ಗೆ 10 ಗಂಟೆವರೆಗೂ ಇದ್ರಲ್ಲಿ ಇರ್ತಾರೆ. ಆಮೇಲೆ ಆಡಕ್ ಹೋಗ್ತೀವಿ, ಆಮೇಲೆ ಬೇರೆ ಕಡೆ ಮೇಯ್ಸಕ್ ಹೋಗ್ತೀವಿ. ಹೌದಾ? ಮತ್ತೆ ಈಗ ಒಂದ್ ತೋಟದಲ್ಲಿ ಎಷ್ಟು ದಿವಸ ಅಂತ ಇರ್ತೀರಾ? ಹೇಗೆ ದಿವಸ ಹೇಳ್ತಾರೆ ಅಷ್ಟು ದಿವಸ. ದಿನದ ಲೆಕ್ಕದಲ್ಲಿ ನೀವು ಇರ್ತೀರಾ? ಇರ್ತೀವಿ ನಾವು. 1 ತಿಂಗಳು ಹೇಳಿದ್ರೆ 1 ತಿಂಗಳು ಇರ್ತೀವಿ, ಆಮೇಲೆ ಬೇರೆ ತೋಟಕ್ಕೆ ಹಿಂಗೆ ಹಂಗೆ ಚೇಂಜ್ ಎಕ್ಸ್ಚೇಂಜ್. ಇದು ಇಷ್ಟೊಂದು ಕುರಿ ಮರಿಗಳು ಇಟ್ಟಿದ್ದೀರಲ್ಲ, ಈಗ ಇವು ಈಗ ಹಿಂಗ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ಬಿಡ್ತವೆ, ಅಥವಾ ಈಗ 1-2 ಇಟ್ಕೊಂಡಿರೋರೆ ಅವ್ರು ಮೇಂಟೈನ್ ಮಾಡಕ್ಕಾಗಲ್ಲ? ಇವು ಮಿಸ್ ಮಾಡಲ್ಲ, ಯಾವ್ದೋ ಒಂದು ಮಿಸ್ ಆಗೋದು, ಹಂಗೆ ಮಿಸ್ ಆಗಕ್ ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಯಾವ್ದೋ ಒಂದು ಮಿಸ್ ಆಗುತ್ತೆ, ಅಷ್ಟ್ ಬಿಟ್ರೆ ಮಿಸ್ ಆದ್ರೂ ಬಿಡಲ್ಲ. ಎಲ್ಲಾದ್ರೂ ಹುಡ್ಕೊಂಬಂದು ಇಂಥದೇ ಇಲ್ಲ ಅಂತ ಹೇಳ್ತೀವಿ. ಕುರಿಯಾಗ 1 ಕುರಿ ಹೋದ್ರು ಇಂಥ ಕುರಿನೇ ಮಿಸ್ ಆಯ್ತು ಅಂತ ಹೇಳ್ತೀರಾ? ಇವಕ್ಕೆ ಏನಾದ್ರು ಸಿಗ್ನಲ್ಗಳು ಇಟ್ಟಿದ್ದೀರಾ ನಿಮ್ಮ ಹತ್ರ? ಬರಕ್ ಕರೆದ್ರೆ ಕರ್ದ ತಕ್ಷಣನೇ ಬರ್ತವೆ. ಬರ್ತೈತೆ ನೋಡಲ್ಲಿ, ಡೆವಿಲ್ ಹೆಸರಿಟ್ಟಿರ್ತೀರಾ ನೋಡಿ. ಡೆವಿಲ್ ಫಿಲಂ ರಿಲೀಸ್ ಆಗೈತೆ, ದರ್ಶನ್ ಅಭಿಮಾನಿ, ಅದಕ್ಕೆ ಡೆವಿಲ್ ಅಂತ ಇಟ್ಟಿದ್ವಿ. ಅದಕ್ಕೆ ಹೆಂಗ್ ಡೆವಿಲ್ ಅಂದ್ಕೂಡ್ಲೆ ಕೂಗ್ತು ನೋಡ್ದ? ಕುರಿ ಬುದ್ಧಿ ಇಲ್ಲ ಅಂತೀವಿ ಎಲ್ಲ ಈ ತರ. ಮತ್ತೆ ಕೆಲವರು ಹೇಳ್ತಾರೆ, ಈಗ ಹನುಮಂತು ಬಿಗ್ ಬಾಸ್ ಗೆದ್ದ, ಎಲ್ರು ಒಂದೇ ಲೆಕ್ಕಾಚಾರದಲ್ಲಿ ನೋಡ್ತಾ ಇದಾರೆ. ಈಗ ಅವ್ನು ಹಿಂಗೆ ಹಂಗೆ ಚೆನ್ನಾಗಿ ಅವನ ಹತ್ರ ಕಲೆ ಇತ್ತು, ಗೆದ್ದ. ಎಲ್ಲರ ಹತ್ರನೇ ಇರ್ಬೇಕಲ್ಲ, ಎಲ್ಲರಿಗೂ ಬರ್ಬೇಕಲ್ಲ. ಹೌದು. ಅವನು ಬಹಳ ಬಡವ, ಚೆನ್ನಾಗ್ ಕುರಿ ಸಾಕಿದ್ದ. ಈಗ ಆಡ್ದ ಚೆನ್ನಾಗಿ, ಬಿಗ್ ಬಾಸ್ ಎಲ್ಲ ಚೆನ್ನಾಗ್ ಗೆದ್ದ, ಚೆನ್ನಾಗ್. ಅವನು ಆದ್ರೂ ಕುರಿ ಇದಾವ ಅವನ ಹತ್ರ, ಇನ್ನೂ ಅದನ್ನೇ ಮಾಡ್ಕೊಂಡಿದ್ದಾನೆ ಅವನು. ಈಗಲೂ ಅದು ಬಿಟ್ಟಿಲ್ಲ ನೋಡಿ ಯಾವ ರೀತಿ ಮೇಯ್ತಿದ್ದಾವೆ ಇವು. 5 ತಿಂಗಳ ಗಂಟ ಇದೇ ರೀತಿ ಮೇಯಿಸ್ತಾರೆ. ಇವು ದೊಡ್ಡವಾದ್ಮೇಲೆ ಇವು ಜೊತೆ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿ ಮರಿಗಳನ್ನ ಮಾತ್ರ ಬಿಡಲ್ಲ, ಇಲ್ಲೇ ಕಟ್ಟಿರ್ತಾರೆ. ಅವಕ್ಕೆ ಸೊಪ್ಪುಗಳನ್ನ ತರ್ತಾರೆ, ಬೆಳಗ್ಗೆನೇ ಹೋಗಿ ಸೊಪ್ಪುಗಳನ್ನ ತಂದು ಹಾಕಬೇಕಾಗತ್ತೆ. ಸೊ ಈಗ ಇವಕ್ಕೆ ಫುಡ್ ಕೊಡ್ತಾರೆ, ಅದು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ ನೋಡೋಣ ಅಂತ ರೀ ಗೈಸ್. ಇಲ್ಲಿ ನೋಡ್ಬೋದು, ಮರದಿಂದ ಕಟ್ ಮಾಡಿಬಿಟ್ಟು ಅವಕ್ಕೆ ಫುಡ್ ಆಗಕ್ಕೆ ಮಾಡಿರೋ ಅಂಥದ್ದು ಇದು. ಅದಕ್ಕೆ ಅಂತಾನೆ ಫುಡ್ ಹಾಕ್ತಾರೆ. ಇದ್ರೊಳಗೆ ಫುಡ್ ಹಾಕ್ತಾರೆ. ಇವಾಗ ಅವು ಮರಿಗಳನ್ನ ತಿಂತಾವ ಅವನ್ನ. ಸೊ ತೋರಿಸ್ತೀನಿ ಹೇಗೆ ಹಾಕ್ತಾರೆ. ಇದ್ರಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀರಾ? ಜೋಳ, ಇದು ಸಜ್ಜೆ, ಹಿಂಡಿ, ಶೇಂಗಾ ಹಿಂಡಿ, ಎಲ್ಲ ಪ್ರತಿಯೊಂದು ಒಂದು 7-8 ಐಟಮ್ ಮಿಕ್ಸ್ ಐತೆ. ಎಷ್ಟು ಟೈಮ್ ಕೊಡ್ತೀರಾ? ಡೈಲಿ 1 ಟೈಮಾ? 2 ಟೈಮು. ಸಾಯಂಕಾಲ ಈಗ ತಿಂದವು, ಮಧ್ಯಾಹ್ನ ಮೇಲೆ 1 ಟೈಮ್. 4 ಗಂಟೆಗೆ. ಎಷ್ಟು ನೋಡಿ ಫುಡ್ ಹಾಕ್ತಿದ್ದಾರೆ.
ಫುಡ್ಡು ಹಾಂ ಎಷ್ಟು ಚೆನ್ನಾಗಿ ತಿಂತಾವೆ ನೋಡಿ, ಲೈನಕ್ಕೆ ಬಂದು ಡೈಲಿ 2 ಟೈಮ್ಸ್ ಫುಡ್ಡು, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಟೈಮ್ ನೋಡಿ. ಈ ರೀತಿ ಲೈನಾಗಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ. ಸೊ ಈಗ ಇದಾದಮೇಲೆ ಇಲ್ಲಿ ಜಾಸ್ತಿ ಆಗೋಯ್ತಲ್ವ, ತಿನ್ನೋಕ್ಕೆ ಕಷ್ಟ ಆಗ್ಬೋದು ಓಕೆ ಅಂತ ಹೇಳಿ ಈ ಕಡೆನೂ ಒಂದು ರೌಂಡ್ ಹಾಕ್ತಾರೆ, ಈ ಕಡೆನೂ ತಿಂತವೆ. ಎಲ್ಲ ಚೆನ್ನಾಗಿ ತಿನ್ಕೊಳ್ತವೆ ನೋಡಿ ಯಾವ ರೀತಿ ತಿಂತಾವೆ ಮರಿಗಳ್ನ. ಈ ರೀತಿ ಅಣ್ಣ ಎಷ್ಟು ತಿಂಗಳು ಈ ಥರ ಫುಡ್ ಹಾಕ್ತೀರಾ ಇವಕ್ಕೆ? 5 ತಿಂಗಳು ಹಾಕ್ಬೇಕು. ಆಮೇಲೆ ಆ ದೊಡ್ಡ ಮರಿಗಳ ಜೊತೆಗೆ ಕರ್ಕೊಂಡು ಹೋಗ್ತೀರಾ? ಎಸ್ ನೋಡಿ, ಇದು ಅವ್ರಿಗೆ ಕೊಡೋ ಕಷ್ಟ. ಮರಿಗಳ್ನ ಈ ರೀತಿ ನೋಡ್ಕೋಬೇಕು. ಇದು ಕುರಿ ಮರಿ ಒಳಗೆ ಮಿಕ್ಸ್ ಆಗಿ ಬಂದ್ಬಿಟ್ಟಿರ್ತದೆ, ಅಂಥವಕ್ಕೆ ತೆಗ್ದು ಹೊರಗೆ ಹಾಕ್ತಾರೆ. ನಿಮಗೆ ಈಗ ಈ ಮರಿ ಇಷ್ಟು ತಿಂಗಳಾಗೈತೆ ಅಂತ ಪಕ್ಕ ಗೊತ್ತಾಗ್ಬಿಡ್ತಾ? ನೋಡಿದ ಕೂಡಲೇ ಕಂಡಿಡ್ಬಿಡ್ತೀರಾ? ಓ ಹಾಂ, ಇಷ್ಟು ಈಗ 5 ತಿಂಗಳಾದ್ಮೇಲೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಹೊರಗೆ ಹಾಕೋದು, ಬೇರೆ ಮರಿಗಳು ಹಾಕಿದಾಗ ಅವನ್ನ ಇಲ್ಲಿ ಇದು ಮಾಡೋದು. ತಿಂಗಳವರೆಗೂ ಏನು ಕೊಡಲ್ಲ. ಹಾಂ, ಹಾಲಲ್ಲೇ ಒಂದು ಟೈಮ್ ಇದೇನು ಕೊಡಲ್ಲ, ಒಂದು ತಿಂಗಳವರೆಗೂ. ಹಾಂ, ತಿಂಗಳಾದ್ಮೇಲೆ ನೀರು, ಫುಡ್ಡು, ಸೊಪ್ಪು. ಇವಾಗ ಇನ್ನೊಂದು ತಿಂಗಳು ಹೋದ್ರೆ ಇದು ಕಮ್ಮಿ ಮಾಡಿಬಿಡ್ತೀರಾ, ಸೊಪ್ಪು ಇವೆಲ್ಲ ಬಿಡ್ತೀರಾ? ಇಲ್ಲ, ಎಲ್ಲ ಕುರಿಗೆ ಬಿಟ್ಬಿಡ್ತೀವಿ. ಕುರಿ ಜೊತೆಗೆ ಹೋಗ್ತವೆ. ಆಮೇಲೆ ಎಸ್ ನೋಡಿ, ಡೆವಿಲ್ನ ಎತ್ಕೊಂಡ್ಬರ್ತಾವ್ರು ನೋಡಿ. ಇವರು ದರ್ಶನ್ ಅವ್ರ ದೊಡ್ಡ ಫ್ಯಾನು. ಕುರಿಗಳಿಗೆ ದರ್ಶನ್ ಅವ್ರ ಸಿನಿಮಾಗಳ ಹೆಸರನ್ನ ಇಟ್ಟಿದ್ದಾರೆ. ಸೊ ಇವ್ನು ಬರ್ತಿದ್ದಾನಲ್ಲ, ಇವನ ಹೆಸರು ಡೆವಿಲ್ ಅಂತ. ಇವ್ನು ತುಂಬ ಚೆನ್ನಾಗಿ ಹಾಲು ಕೊಟ್ಬಿಟ್ಟಿರೋದ್ರಿಂದ ತಿನ್ನೋಕ್ಕೂ ಮನ್ಸು ಮಾಡ್ತಿಲ್ಲ ಅವನು. ನೋಡ್ರಿ ಡೆವಿಲ್. ಎಷ್ಟು ತಿಂಗಳು ಮರಿ ಇವನು? 4 ತಿಂಗಳು ಮರಿ ನೋಡಿ ಹೆಂಗಿದಾನೆ. ಸೇಮ್ ದರ್ಶನ್ ತರ ಪವರ್ಫುಲ್ ಆಗಿದ್ದಾನೆ. 4 ತಿಂಗಳಿಗೆ ಈ ರೀತಿ ಇದಾನ ಅವನು. 3 ತಿಂಗಳಿಗೆ ಹಿಂಗಿದಾನೆ ನೋಡ್ರಿ. ಸೇಮ್ ಯಾವ ಪವರ್ ಅಲ್ಲಿ ಇದಾನೆ, ದರ್ಶನ್ ತರಾನೇ ಇದ್ದಾನೆ. ಸೊ ದರ್ಶನ್ ಅವರು ದೊಡ್ಡ ಅಭಿಮಾನಿ. ಸರ್ ದರ್ಶನ್ ಬಗ್ಗೆ? ದರ್ಶನ್ ಫುಲ್ ಅಭಿಮಾನಿ. ಯಾವ ಫಿಲಮ್ ರಿಲೀಸ್ ಆದ್ರೂ ಬಿಡಲ್ಲ, ಹೋಗ್ತೀವಿ. ನೈಟೇ ಹೋಗ್ಬಿಡ್ತೀವಿ, ನೋಡ್ಕೊಬಿಡ್ತೀರಾ. ಈಗ ಪಾಪ ದರ್ಶನ್ ಅವರ ಸಿಚುವೇಶನ್ ನೋಡಿ, ಏನ್ ಬಹಳ ಬೇಜಾರಾಗುತ್ತೆ. ಬರ್ತಾರೆ ಇವತ್ತಲ್ಲ ನಾಳೆ ಬರ್ತಾರೆ 100% ಬಂದೇ ಬರ್ತಾರೆ. ನೋಡಿ ಎಲ್ಲಾ ಕುರಿಗೂ ಅದು ಹೆಂಗೈತದು, ಎಷ್ಟು ಉದ್ದ ಐತೆ ನೋಡ್ರಿ ಎಂತ ಹೆಸರಿಟ್ಟಿದ್ದಾರೆ. ಅದು ಸಿಗಲ್ಲ. ಅವನು ಈ ಗುಂಪಲ್ಲೇನೆ ಮಸ್ತಾಗಿರೋ ಮರಿ. ಅವನು ಎದ್ದು ಕಾಣಿಸ್ತಾನೆ ಎಲ್ಲರಿಗಿಂತ. ನೋಡ್ರಿ ಡೆವಿಲ್ ರಾಜನೇ ನೋಡಿ. ಇವಾಗ ಅದು ಎಲ್ಲಿ ಹೋದ್ನಾ ಆ ಕಡೆ ಅವನ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನೋಡ್ಕೋತಾವ್ರು ಅವನ್ನ. ಯಾಕಂದ್ರೆ ಅವನಿಗೆ ಡೆವಿಲ್ ಅಂತ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವನ ಹೆಸರು, ಅವನು ಇರೋದು ಮಸ್ತಾಗೈತೆ. ಚೀಲ ಏನು ಫುಡ್ 25 ಚೀಲ. ಎಷ್ಟು ದಿವಸಕ್ಕೆ? 3 ತಿಂಗಳಿಗೆ. ಇಷ್ಟು ಚೀಲ ಎಷ್ಟದು? 50 kg 2000. 2000. 1 ಕ್ವಿಂಟಲ್ 4000. ಹಾಂ, ನೋಡಿದ್ರ 1 ಕ್ವಿಂಟಲಿಗೆ 4000 ಆ ಫುಡ್ಡಿಗೆ. ಅದನ್ನು ತಂದು ಹಾಕ್ಲೇಬೇಕು, ಡೈಲಿ ಹಾಕ್ಲೇಬೇಕು. ಊಟ ಇಲ್ಲಿದ್ರು ಪರವಾಗಿಲ್ಲ, ಹಾಕ್ಲೇಬೇಕು. ನಮಗೆ ಇಲ್ಲಿದ್ರು ಪರವಾಗಿಲ್ಲ, ನಮಗೆ ಏನು ಅನ್ಸಲ್ಲ. ಅವಕ್ಕೆ ಒಂದ್ ದಿವಸ ಇಲ್ಲ ಅಂದ್ರೆ ನಮಗೆ ಬಹಳ ನೋವು. ಯಾವುದೇ ಕೇಳು ತಾಕದು ನಿನಗೆ, ಕಾಯುವುದು ಅಭಿಮಾನ. ನೋಡ್ರ ಅವನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಪ್ರಾಣಿಗಳಂತ ನಮ್ ಡಿ ಬಾಸ್ ಸರ್, ಅದಕ್ಕೆ ಇವರು ಅಭಿಮಾನಿ ಆಗಿರೋದು. ನಮ್ ಡಿ ಬಾಸ್ ಅಷ್ಟೇ ಮೂಕ್ ಪ್ರಾಣಿಗಳಂದ್ರೆ ಭಾರಿ. ಅದಕ್ಕೆ ನಮಗೆ ಇಷ್ಟ ಅವರು, ಎಲ್ಲದ್ರಾಗೂ ಇಷ್ಟ ಅವರು. ಒಂದಲ್ಲ 20 ಬೀಜಕ್ಕಂತಾನೆ ಇಟ್ಟಿರ್ತೀರ ಅವನ. ಅವನ ಯಾರಿಗೂ ಕೊಡಲ್ಲ, ಚಿಕ್ಕ ಮರಿ ಅಂತ ಕೊಡಲ್ಲ. ಅಲ್ಲೊಂದು ಮನೆಗೆ ಬೆಳೆಯೋದು. ಅಲ್ಲೊಂದು ಮಲ್ಲಿಗೆ ಐತೆ, ಟಗರು ಇವು ಇಂಥವು ಇದಾವ. 20 ಇದಾವೆ ಇಂಥವು. ಹಾಂ ನೋಡಿ ಇವು ಬೀಜಕ್ಕೆ ಅಂದರೆ ಅವಕ್ಕೆ ನೆಕ್ಸ್ಟ್ ಮರಿಗಳಾಗ್ಲಿಕ್ಕೆ ಕಾರಣಗಳು ಇವನ್ನ ಅವ್ರು ಕೊಟ್ಟಿರಲ್ಲ. ಇಂಥ ಒಂದು ಈ ಗ್ರೂಪಲ್ಲಿ 20ರಿಂದ 25 ಇರ್ತಾವಂತೆ. ಸೊ ಇಂಥದಕ್ಕೆ ಏನು ಅಂತ ಅವ್ರು ಬಿಡಲ್ಲ, ಅವ್ರ ಸಂಗಾತಿನ ಆಯ್ಕೆ ಮಾಡ್ಕೊಂಡು ಅವೇ ಹೋಗ್ತವೆ. ಸೊ ಆ ರೀತಿ ಇವ್ರ ಜನ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಡ್ಬೋದು ಯಾವ ರೀತಿ ಟಗರುಗಳಿದಾವೆ ಅಂತ. ಹೆಂಗಿದೆ ಇದು ನೋಡ್ರಿ. ಇವಕ್ಕೆಲ್ಲ ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದಾರೆ. ಸೊ ಅವಕ್ಕೆ ಇಷ್ಟ ಬಂದಿರೋ ಹೆಣ್ಣು ಕುರಿ ಜೊತೆಗೆ ಅವು ಸಂಗಾತಿ ಮಾಡ್ಕೊತವೆ. ಅವು ಹಾಗೆ ಜನ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೋಡ್ರಿ ಎಷ್ಟು ಇಂಥ ಒಂದು 20-25 ಇದಾವ. 30 ನೋಡಿ, ಈ ಗುಂಪಲ್ಲಿ 30 ಇರ್ತವೆ. ಇವು ಈ ರೀತಿ ಮೇಯ್ಕೊಂಡು. ಎಷ್ಟು ಕುರಿ ಇದಾವೆ? ಹೆಣ್ಣು ಕುರಿ ಎಷ್ಟಿದಾವೆ? ಎಣ್ಸಲ್ಲ, ಕಮ್ಮಿ ಎಣಿಸ್ತೀವಿ. ಈ ವರ್ಷ ಎಣ್ಸಿ. ಇದು ಈಗ ಮರಿ ಹಾಕಿರೋದು ಯಾವ್ದಾರು ಇದೆಯಾ? ಇತ್ತೀಚೆಗೆ ಒಂದು ಮರಿ ಯಾವ್ದಾರು ಹಾಕಿರೋದೈತೆ ನೋಡಿ. ಈಗ ಇತ್ತೀಚೆಗೆ ಒಂದು 2 ದಿನದ ಹಿಂದೆ ಮರಿ ಹಾಕಿರೋದು ಐತೆ.
ಇದನ್ನ ನೋಡ್ಕೊಳ್ಳೋಣ ಬನ್ನಿ. ಮೇಕೆ ಮೇಕೆ ಮರಿ ಮೇಕೆ ಇದು ಅದು ಕುರಿ ಅದು ಅದು ಕುರಿ ಮರಿ. ಇವು ಯಾವಾಗ ಹಾಕಿರೋದಣ್ಣ ಇವು? ನೆನ್ನೆ ಹಾಕಿದ ನಿನ್ನೆ ಕುರಿ 2 ಹಾಕೈತಾ? ಇದ್ರ ಅವ್ರ ತಾಯಿ ಇದು ನೋಡ್ರಿ ಮರಿ. ಅಜ್ಜು ಅಡ್ಡವ್ರು ನೋಡಿ guys, ಯಾವ ರೀತಿ ಮರಿ ಹಾಲು ಕುಡಿತಾ ಇದೆ. ಜಾಸ್ತಿ ರೇಟ್ ಅದು ಜಾಸ್ತಿ ರೇಟ್. ನಿನ್ನೆ ಹಾಕಿರೋದು 2 ಮರಿ ಹಾಕಿರುತ್ತೆ. ಇದು ಅಣ್ಣ ಮೇಕೆಗಳು ಮಾತ್ರ 2 ಮರಿ 3 ಮರಿ ಹಾಕದಾ? ಆಗ್ತಾವಾ? ಡೆವಿಲ್ ಅಂದಲ್ಲ ಹಾ. 2 ಹಾಕಿ 2 ಹಾಕಿದ್ದ ಡೆವಿಲ್ ಜೊತೆಗೆ ಇನ್ನೊಂದು. ಹ್ಞೂ ಇನ್ನೊಂದು ಹೆಸರು ಏನು ಡಿವಿಲಿಗೆ? ಅದಕ್ಕೆ ಇಟ್ಟಿಲ್ಲ. ಡೆವಿಲ್ ಜೊತೆಗೆ ಇನ್ನೊಂದು ಅವ್ರ ತಮ್ಮನಿದಾನ. 2 ಹಾಕಿ ಓ ಕುರಿನೂ ಹಾಕ್ಬೋದು. 2 3 ಮರಿ ಆಗ್ತವೆ ನೋಡಿ. ಮೇಕೆ ಮರಿ ಸಖತ್ ಕ್ಯೂಟ್ ಆಗಿರುತ್ತೆ ಗೈಸ್. ಇವು ನೋಡಿ ಎಷ್ಟು ಚೆನ್ನಾಗಿದಾವೆ ಅಂತ. ಇವು ಮೇಕೆ, ಇವು ಬೀಜಕ್ಕೆ, ಇದು ಮೇಕೆ. ಇದು ನೋಡಿ ಇದು ಮೇಕೆ ಬೀಜಕ್ಕೆ ಬಿಟ್ಟಿರೋದು. ಹೆಂಗಿದೆ ನೋಡಿ ಗೈಸ್ ಇದು. ಸರಿಯಾಗಿದೆ. ಇವು ಎಷ್ಟಿದಾವೆ ಇವು? ಇಲ್ಲ ಎಲ್ಲ ನಾಲ್ಕೇನು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಎಷ್ಟು ತಿಂಗಳು ಮರಿ ಮರಿ 2 ದಿವಸ ನೆನ್ನೆ ನೆನ್ನೆ ಮರಿ ಇದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್ ಇದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ 2 ಇದು. ವಾ ಸೂಪರ್. ಪಾಪ ಇವಕ್ಕೆಲ್ಲ ಎಷ್ಟು ಜೋಪಾನ ನೋಡಿ. ಇದು ಅವ್ರ ತಂಗಿದ್ರು ಗಂಡು. ಇದು ಗಂಡು ಇದು ಹೆಣ್ಣು. ಯಾವ ಚೆನ್ನಾಗಿದೆ ನೋಡಿ ಗೈಸ್. ಸೂಪರ್ ಆಗಿದೆ. ಮಸ್ತು. ಕೂಗ್ತಾ ಇರೋದು ನೋಡು ಅವ್ರ ಅಮ್ಮ ಬರ್ತೈತಿ ಈಗ. ಗೊತ್ತಾಯ್ತು. ಬರುತ್ತೆ ಅವ್ರ ಅಮ್ಮಂಗೆ ಗೊತ್ತಾಗ್ಬಿಡ್ತು ಕೂಗ್ತೈತೆ ಅಂತ. ಯಾರು ಎತ್ಕೊಂಡಿದಾರಲ್ಲ ಇವರು ಯಾರು ಅಂತ ನೋಡ್ತಿದ್ದಾರೆ ಇಬ್ರು. ದನ ಕರ ಇದ್ದಿದ್ರೆ ಇಷ್ಟೊತ್ತಿಗೆ ಗುದ್ದು ಸಿಕ್ಕಿರೋರು. ಇಟ್ಕೊಂಡು ಹೋಗ್ತಾರಂತ. ನೋಡ್ರಿ ಅವು ಗೊತ್ತಾಗುತ್ತೆ ಯಾವ ಮರಿ ಏನು ಅಂತ ಹೇಳಿ. ಏನಾಗಲ್ಲ. ಏನು ಮಾಡಲ್ಲ ಎತ್ಕೊಳಪ್ಪ. ಏನು ಮಾಡಲ್ಲ ಇಲ್ಲ. ನೀನು ಹೋಗೋದು ಬೇಡ ಅದು. ಈಗ ಅವ್ನು ಕರೆಕ್ಟಾಗಿ ಹೆಣ್ಗುರಿನ ಹಿಡ್ಕೊಂಡು ಅವನು ಎಣ್ಣೆ ಬೇಕು, ಎಣ್ಣೆ ಭಾಳ ಇಷ್ಟ. ನೋಡು ಹಾಲು ಕುಡಿಯೋಕೆ ಹೋಯ್ತು ಬಂದು. ಗೈಸ್ ಇದರ ಓನರ್ ಅವರು ಎಲ್ಲಿರ್ತಾರೆ, ಹೇಗೆ ಊಟ ಮಾಡ್ಕೊಂಡು ತಿಂತಾರೆ, ಮತ್ತು ಅವ್ರು ಸಾಕಿರೋ ನಾಯಿ. ಅಣ್ಣ ಎಷ್ಟು ನಾಯಿ ಸಾಕಿರ್ತಾರೆ ಅಲ್ಲಿಂದನೂ ಕರ್ಕೊಬರ್ತೀರ ಅವನ್ನ? ನಿಮ್ಮ ಆ ಹಿಂಡ್ ಜೊತೆಗೆ ನಡ್ಕೊಂಡೇ ಬಂದ್ಬಿಡ್ತವೆ. ಎಲ್ಲೋದ್ರೂ ಬರ್ತಾವಲ್ವಾ? ಎಲ್ಲೋದ್ರು ಬರ್ತಾವು. ಹಾಂ ನೋಡಿ ಗೈಸ್ ಈ ಥರ ನಾಯಿ ಸಾಕಿರ್ತವೆ. ಬೇರೆ ಯಾರು ಬಂದ್ರು ಹೆಂಗೆ ಅಟ್ಯಾಕ್ ಮಾಡ್ತಾವಂದರೆ, ನೀವು ಮನೇಲಿ ಸಾಕಿರೋ ನಾಯಿನೂ ಏನು ಮಾಡ್ಕೊಳಕ್ಕಾಗಲ್ಲ ಇವನ್ನ. ಆ ರೀತಿ ಸಾಕಿರ್ತಾರೆ, ಆ ರೀತಿ ಬುದ್ಧಿ ಕಲಿಸಿರ್ತಾರೆ ಇವಕ್ಕೆ. ನೋಡ್ರಿ ಅವ್ರ ಮಗಳು ಇಲ್ಲೇ ಆಟ ಆಡ್ಕೊಂಡು ಬೆಳ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ. ನೀವು ಹೇಳ್ತಿರಲ್ಲ ಕೋಟಿ ಅಂತ. ನೋಡ್ರಿ ಅವ್ರ ಜೀವನ ಹೆಂಗೆ ಕಷ್ಟ ಅಂತ ನೋಡಿ. ಫುಡ್ಡು ನೀವು ಮಾಡ್ಕೊಂಡು ತಿನ್ನೋ ಫುಡ್ಡಲ್ಲೂ ಈ ಎನರ್ಜಿ ಇರೋದಿಲ್ಲ. ಎಂಥ ಎನರ್ಜಿ ಫುಡ್ಡು ಇಲ್ಲೇ ಇರೋದು ಅವರೆಲ್ಲ. ನೋಡಿ ಮಕ್ಕಳನ್ನು ಕರ್ಕೊಂಬಂದಿರ್ತಾರೆ. ಅವ್ರಿಗೆ ಎಜುಕೇಷನು ಕೊಡಿಸ್ತಾರೆ. ಅವ್ರನ್ನ ಸುಮ್ಮನೆ ಇದಕ್ಕೆ ಬಿಟ್ಕೊಳ್ಳಲ್ಲ. ಅವರು ಓದಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಸೊ ಮಕ್ಕಳ ಜೊತೆಗಿರ್ತಾರೆ, ಇಲ್ಲೇ ಅಡುಗೆ ಮಾಡ್ಕೊಳ್ತಾರೆ, ಊಟ ಮಾಡ್ಕೊಳ್ತಾರೆ. ಆಮೇಲೆ ಊಟ ಆದಮೇಲೆ ಇದನ್ನೆಲ್ಲನೂ ಕೂಡ ಮೇಯ್ಸೋಕೆ ಕರ್ಕೊಂಡು ಹೋಗ್ತಾರೆ. ಸೊ ನಾಯಿಗಳಿಗೂ ನೋಡ್ರಿ ಮೂಕ್ ಪ್ರಾಣಿಗಳಂದರೆ ಇವ್ರಿಗೆ ಜೀವ. ಇವ್ರು ಊಟ ಮಾಡಿಲ್ಲ ಅಂದರೂ ಅವಕ್ಕೆ ಮಾತ್ರ ಊಟ ಯಾವತ್ತೂ ಮಿಸ್ ಮಾಡೋರು ಅಲ್ವೇ ಅಲ್ಲ. ಹಾಂ ಹುಲಿಯ ಅಂತಾನ ಅದ್ರ ಹೆಸರು. ಅಲ್ಲೊಂದು ಮಲಗೈತಂತೆ. ಅದ್ರ ಇದೆ ಅವ್ರ ಜೀವನ. ಅವ್ರು ಅಡುಗೆ ಮಾಡ್ಕೊಂಡು ತಿನ್ನೋ ಜಾಗ, ಅವ್ರು ಮಲ್ಕೊಳ್ಳೋ ಜಾಗ ಎಲ್ಲನೂ ಕೂಡ ಇದೆ. ಇದೇ ಅವ್ರ ಆಸ್ತಿ. ಇಲ್ಲಿ ನೋಡಿ ಏನಿದೆ ಇವೆಲ್ಲನೂ ಕೂಡ ಅವ್ರ ಆಸ್ತಿ. ಇವನ್ನೇ ಅವ್ರ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರೆ. ಅವ್ರು ನೋಡಿ ಹೆಂಗೈತಿದು. ಇದು ಇವರೇ ಸಾಕಿರೋ ನಾಯಿ. ಹುಲಿಯ ನೋಡ್ರಿ ಬೇಗ ಅಲ್ಲಿ ನೋಡ್ರಿ ಹುಲಿಯ. ಪುಟ್ಟ ಹುಡುಗಿ ಹುಲಿಯನ್ ಜೊತೆಗೆ ಹೆಂಗೆ ಪೋಸು ಇದು ನೋಡ್ರ. ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡ್ರಿ ಅವಳು. ಅವ್ರ ನಾಯಿ ನೋಡ್ರಿ 2 ಹುಲಿಯ. ಹೆಂಗೈತೆ ಪೋಸು. ಅವಳನ್ನ ಕಾಪಾಡಕ್ಕಿರೋದು ಇವೆರಡು. ನೋಡ್ರಿ ಹೆಂಗೆ ಅವಳ ಹತ್ರ ಇರ್ತಾರೆ. ಕೊಚ್ಚಲ್ಲ ಅದು ನಾವು ಹೋಗ್ಲಿ ಹಂಗೆ ಎಲ್ಲ ಹೆಂಗೆ. ಅವಳು ಒಂದೇ ಸತಿ ಸಾಕಿರೋದು. ಇದನ್ನ ಅವಳು ಹುಟ್ಟಾಗ್ಲೇ ಇವನು ಸಾಕಿರೋದು. ಹಾಂ ಒಂದೇ ನೋಡಿ ಗೈಸ್ ಈ ರೀತಿ ಇವ್ರ ಜೀವನ. ಇದನ್ನು ನಾವು ಮನೇಲಿ ಕೂತ್ಕೊಂಡು ಬೇಕಾದ ಮಾತಾಡೋದಕ್ಕಿಂತ ಇವ್ರ ಜೀವನನೂ ಕೂಡ ಅರ್ಥ ಮಾಡ್ಕೊಳ್ಳೋದು ನಮ್ಮೆಲ್ಲರ ಒಳ್ಳೆತನ. ಇರಲಿ ಮಾಡಿರಿ ನೋಡಿ ಮುದ್ದೆ ಸಾಂಬಾರು ಮಾಡಿ. ಓಕೆ ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಲೈಕ್ ಕಮೆಂಟ್ ಶೇರ್ ಮಾಡ್ಕೊಂತ ತಿಳಿಸಿ. ಥ್ಯಾಂಕ್ ಯು.